ನಾಳೆ ಸಾಧನಾ ಸಮಾವೇಶ ಇದೆ. ಬಿಜೆಪಿದು ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ, ಏನು ಸಾಧನೆ ಆಗಿಲ್ಲ ಅನ್ನೋದು ಟೀಕೆ ಬಿಜೆಪಿ. ಈಗ ಎಷ್ಟು ಕೋಟಿ? 2500 ಕೋಟಿ ಸುಮ್ಮನೆ ಮಾಡ್ತೀವ? ಬಿ ಜೆ ಪಿಯವರು ಹೇಳ್ತಾ ಇದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ? ಬಿ ಜೆ ಪಿಯವರು ಏನು ಮಾಡಿದ್ದಾರೆ ಹೇಳಿ ನೋಡಿ. ನೀನು ಹೇಳಪ್ಪ, ಏನೇನು ಮಾಡಿದ್ದಾರೆ ಹೇಳಯ್ಯ. ನೀನು ಮೈಸೂರಿನಲ್ಲೇ ವಾಸ ಇದೆಯಾ, ಏನೇನು ಮಾಡಿದ್ದಾರೆ ಹೇಳಪ್ಪ ನೋಡೋಣ. ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ, ಹೋದ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸ್ ನಿಮ್ಮ ಪಾರ್ಟಿನ ಕೈನೇ ಹಿಡಿತಾ ಇಲ್ವಲ್ಲ ಸರ್? ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಗಟಾಗಿ ಏನಿಲ್ಲ. ನಮಗೆ ಎಲ್ಲ ಹಿಡ್ದೇನೆ ನಾವು ಅಧಿಕಾರ. ಈಗ ಮೈಸೂರು ನಗರದಲ್ಲಿ 2 ಗೆದ್ದಿದ್ದೀವಿ ನಾವು, ಎನ್ನಾರು ಮತ್ತು ಚಾಮರಾಜ 2 ಗೆದ್ದಿದ್ದೀವಿ. ಹಾಗಾದ್ರೆ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಮೈಸೂರು ನಗರದಲ್ಲ ಅರ್ಬನ್ ವೋಟರ್ಸ್ ಅಂತ ಹೇಳ್ತಾ ಇದ್ದೀವಿ. ಅರ್ಬನ್ ವೋಟರ್ಸೇ ಆಗಲಿಯಪ್ಪ, ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? ಬೈ ಎಲೆಕ್ಷನಲ್ಲಿ 3 ಗೆದ್ದಿದ್ದೀವಿ. ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? 28ಕ್ಕೆ 16 ಗೆದ್ದಿದ್ದೀವಿ. ಸಿಎಂ ಅವ್ರದ್ದು ಶಕ್ತಿ ಪ್ರದರ್ಶನ ಬಿಗಿ ಮಾಡ್ಕೊಳ್ಳಕ್ಕೆ ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಏನೂ ಮಾಡ್ತಾ ಇಲ್ಲ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡೋಕ್ಕಾಗತ್ತಾ? ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು 5000 ಕೋಟಿ. ನಾಳೆ ಸಾಧನಾ ಸಮಾವೇಶ ಇದೆ. ಬಿಜೆಪಿದು ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ, ಏನು ಸಾಧನೆ ಆಗಿಲ್ಲ ಅನ್ನೋದು ಟೀಕೆ ಬಿಜೆಪಿ. ಈಗ ಎಷ್ಟು ಕೋಟಿ? 2500 ಕೋಟಿ ಸುಮ್ಮನೆ ಮಾಡ್ತೀವ? ಬಿ ಜೆ ಪಿಯವರು ಹೇಳ್ತಾ ಇದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ? ಬಿ ಜೆ ಪಿಯವರು ಏನು ಮಾಡಿದ್ದಾರೆ ಹೇಳಿ ನೋಡಿ. ನೀನು ಹೇಳಪ್ಪ, ಏನೇನು ಮಾಡಿದ್ದಾರೆ ಹೇಳಯ್ಯ. ನೀನು ಮೈಸೂರಿನಲ್ಲೇ ವಾಸ ಇದೆಯಾ, ಏನೇನು ಮಾಡಿದ್ದಾರೆ ಹೇಳಪ್ಪ ನೋಡೋಣ. ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ, ಹೋದ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸ್ ನಿಮ್ಮ ಪಾರ್ಟಿನ ಕೈನೇ ಹಿಡಿತಾ ಇಲ್ವಲ್ಲ ಸರ್? ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಗಟಾಗಿ ಏನಿಲ್ಲ. ನಮಗೆ ಎಲ್ಲ ಹಿಡ್ದೇನೆ ನಾವು ಅಧಿಕಾರ. ಈಗ ಮೈಸೂರು ನಗರದಲ್ಲಿ 2 ಗೆದ್ದಿದ್ದೀವಿ ನಾವು, ಎನ್ನಾರು ಮತ್ತು ಚಾಮರಾಜ 2 ಗೆದ್ದಿದ್ದೀವಿ. ಹಾಗಾದ್ರೆ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತಲ್ಲ. ಮೈಸೂರು ನಗರದಲ್ಲ ಅರ್ಬನ್ ವೋಟರ್ಸ್ ಅಂತ ಹೇಳ್ತಾ ಇದ್ದೀವಿ. ಅರ್ಬನ್ ವೋಟರ್ಸೇ ಆಗಲಿಯಪ್ಪ, ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? ಬೈ ಎಲೆಕ್ಷನಲ್ಲಿ 3 ಗೆದ್ದಿದ್ದೀವಿ. ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ? 28ಕ್ಕೆ 16 ಗೆದ್ದಿದ್ದೀವಿ. ಸಿಎಂ ಅವ್ರದ್ದು ಶಕ್ತಿ ಪ್ರದರ್ಶನ ಬಿಗಿ ಮಾಡ್ಕೊಳ್ಳಕ್ಕೆ ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ. ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಏನೂ ಮಾಡ್ತಾ ಇಲ್ಲ ಸರ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡೋಕ್ಕಾಗತ್ತಾ? ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು 5000 ಕೋಟಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.